ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಸರ್ವರಿಗೂ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಅರ್ಪಿಸ್ತಾ, ಭಗವಂತ ಆಂಜನೇಯ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನನ್ನ ಚಾನಲನ್ನು ಪ್ರೋತ್ಸಾಹ ಮಾಡ್ತಾ ಇರೋ ಸಬ್ಸ್ಕ್ರೈಬರ್ಸ್ಗೆಲ್ರಿಗೂ ಒಳಿತನ್ನು ಮಾಡಲಿ ಅಂತ ಕೋರ್ಕೊಳ್ತಾ ಆಂಜನೇಯನ ದಂಡಕವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತೀನಿ. ಬಂಧುಗಳೇ, ಆಂಜನೇಯನ ದಂಡಕ ತೆಲುಗಿನಲ್ಲಿದೆ. ಈ ತೆಲುಗಿನಲ್ಲಿದ್ದಂಥ ಈ ದಂಡಕವನ್ನು ನಾನು ಕನ್ನಡಕ್ಕೆ ನನ್ನದೇ ಆದ ರೀತಿಯಲ್ಲಿ ತರ್ಜಿಮೆ ಮಾಡಿಕೊಂಡು ನಾನೇ ಬರ್ಕೊಂಡು ಕನ್ನಡಕ್ಕೆ ಅದನ್ನು ಹಾಡೋ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಈ ಒಂದು ಕನ್ನಡದ ಆಂಜನೇಯ ದಂಡಕ ಯಾರಿಗೆ ಇಷ್ಟ ಆಗುತ್ತೋ, ಭಗವಂತನಿಗೆ ಇಷ್ಟ ಆಗುತ್ತೋ ಅಲ್ವೋ ಗೊತ್ತಿಲ್ಲ, ಪುಟ್ಟ ಆಂಜನೇಯನಿಗೆ ಇಷ್ಟ ಆದರೆ ಓಕೆ, ಭಗವತ್ ಸ್ವರೂಪಿ ನಿಮ್ಮಗಳಿಗೂ ಇಷ್ಟವಾದರೆ ನನ್ನ ಶ್ರಮ ಸಾರ್ಥಕವಾಗತ್ತೆ. ಬಂಧುಗಳೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಚಾನಲನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಈಗ ಕೆಲವೇ ದಿನಗಳ ಹಿಂದೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ದು, ಅಂದರೆ ಈಗ ಒಂದು 3-4 ತಿಂಗಳಾಯಿತು ಹೆಚ್ಚು ಕಡಿಮೆ. ಆಗ ನಾನು ಈ ಚಾನಲನ್ನು ಶುರು ಮಾಡಿದಾಗ ಕೇವಲ ಒಂದು 3-4 ಜನ ಸಬ್ಸ್ಕ್ರೈಬರ್ಸ್ ಇದ್ದಿದ್ದು. ಆಗೊಂದು ವಿಡಿಯೋ ಮಾಡಿದ್ದೀನಿ. ಕೇವಲ 4 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ದಯವಿಟ್ಟು ಹೆಚ್ಚು ಸಬ್ಸ್ಕ್ರೈಬರ್ಸು ಬೇಕು ನನಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ನನ್ನ ಹಾಡುಗಳು, ನನ್ನ ವಿಡಿಯೋಗಳನ್ನ ನೋಡಿ ಜನಗಳು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇವತ್ತು 180ಕ್ಕೂ ಹೆಚ್ಚು ಜನ ನನ್ನ ಚಾನಲಲ್ಲಿ ಇದ್ದಾರೆ ಅಂತ ನಂಗೆ ತುಂಬ ಹೆಮ್ಮೆ ಆಗುತ್ತೆ. ಇವತ್ತು 180, ನಾಳೆ 1800, ನಾಡಿದ್ದು 1000, 18,000, ಆಮೇಲೆ ಕೋಟಿ, ಆಮೇಲೆ ಬೇಕಾದಷ್ಟಾಗುತ್ತೆ. ಯಾಕೆ ಬಂಧುಗಳೇ, ಆ ಭಗವಂತ ಅವನ ದಯೆ ಇದ್ದರೆ ಯಾವುದಾಗಲ್ಲ. ಭಗವಂತನ ದಯೆ ಇಲ್ಲ ಅಂದರೆ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ವಂತೆ. ಅಂಥದ್ರಲ್ಲಿ ಅವನ ದಯೆ ಇತ್ತು ಅಂದರೆ ಏನೆಲ್ಲ ಎಂತೆಂಥ ಕೆಲಸಗಳು ನಡೆದಿದೆ. ಅಂಥದ್ರಲ್ಲಿ ನನಗೆ ಸಬ್ಸ್ಕ್ರೈಬರ್ಸ್ ಕೊಡಲ್ವಾ ಭಗವಂತ? ನೀವು ಭಗವತ್ ಸ್ವರೂಪಿ, ನೀವುಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ, ನನ್ನ ಚಾನಲನ್ನು ಪ್ರೋತ್ಸಾಹ ಮಾಡೇ ಮಾಡ್ತೀರಾ, ನನ್ನ ಎಲ್ಲ ವಿಡಿಯೋಗಳನ್ನ ನೋಡ್ತೀರಾ, ಎಲ್ಲ ವಿಡಿಯೋಗಳಿಗೂ ಕಾಮೆಂಟ್ ಮಾಡ್ತೀರಾ ಖಂಡಿತ ಅಂತ ನನಗೆ ತುಂಬ ನಂಬಿಕೆ ಇದೆ ಬಂಧುಗಳೇ. ಈಗ ಆಂಜನೇಯನ ದಂಡಕಕ್ಕೆ ಹೋಗೋಣ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿವ್ಯಕಾಯಂ ಪ್ರಕೀರ್ತಿ ಪ್ರದಾಯಂ ಪ್ರಶಸ್ತ ಪ್ರಕಾಯಂ ಭಜೆ ವಾಯುಪುತ್ರಂ ಭಜೆ ಬಾಲಗಾತ್ರಂ ಭಜೇಹಂ ಪವಿತ್ರಂ ಭಜೆ ಸೂರ್ಯಮಿತ್ರಂ ಭಜೆ ವಾಯುಪುತ್ರಂ ಭಜೆ ರುದ್ರರೂಪ